ಹೇಳಿದ್ರಿ ಒಬ್ಬ 400 ಪೀಸ್ ಮಾಡಿದ್ದ ಬಾಡಿನ, ಗರಗಸ ತಂದಿದ್ದ, ರಂಪ ತಂದಿದ್ದ, ಮನೆಯಲ್ಲಿ ಕಟ್ ಮಾಡ್ದ, 440 ಪೀಸ್ನ 440 ಕಡೆ ಎಸ್ಬಿಟ್ಟ, ಪ್ರಾಣಿ ಪಕ್ಷಿ ಮೊಸಳೆ ಹದ್ದು ಕಾಗೆ ಎಲ್ಲ ಮಾತಾಡ್ತೀವಲ್ಲ, ಅದು ಹೇಗೆ ಸರ್ ಹಾಗಾದ್ರೆ? ನೋಡಿ ಸರ್, ಎನಿ ಒನ್ ಮ್ಯಾನ್ ಆಪರೇಷನ್ ಆ್ಯಂಡ್ ಆಲ್ ಟುಗೆದರ್ ಇಟ್ ಈಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಯಾವುದೇ ಮರ್ಡರ್ ಕೇಸಲ್ಲಿ ಒನ್ ಮ್ಯಾನ್ ಆಪರೇಷನ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಈ ಸಸ್ಟೈನ್ಡ್ ಎವ್ರಿಥಿಂಗ್. ಅವನನ್ನು ಕಾಪಾಡ್ಕೊಳ್ಬೇಕು ಅಂತ ಏನೆಲ್ಲ ಅವನು ಡಿಫೆನ್ಸ್ ಮೆಕ್ಯಾನಿಸಮ್, ಹೌದೌದು, ಡಿಫೆನ್ಸ್ ಮೆಕ್ಯಾನಿಸಮ್ ಮಾಡ್ಕೊಂಡು ಹೋಗ್ಬಿಟ್ಟು ತುಂಬಾ ದಿವಸ ಸ್ವಲ್ಪ ಟೈಮ್ ತಗೊಬಿಡ್ತಾನೆ. ಆದ್ರೂ ಸಿಗ್ತಾನೆ, ಎಲ್ಲಿಗೂ ಹೋಗಲ್ಲ, ಪತ್ತೆ ಆದೇ ಆಗ್ತಾನೆ. ಯಾಕೆಂದ್ರೆ ಸೊಸೈಟಿನಲ್ಲಿ ಬದುಕ್ತಾ ಇರ್ತಾನೆ. ಅವ್ನ ಬಯಾಲಜಿಕಲ್ ಏನ್ ಚೇಂಜ್ ಆಗಿರ್ತದಲ್ಲ, ಅದು ಅಷ್ಟು ಸುಲಭಕ್ಕೆ ಬದಲಾವಣೆ ಆಗಲ್ಲ. ಅವನಿಗೆ ಪ್ರತಿ ನಿಮಿಷ, ಪ್ರತಿ ಮನುಷ್ಯ, ಪ್ರತಿ ಪೊಲೀಸ್ ಕಂಡ್ರು ಅವನಿಗೆ ನನಗೋಸ್ಕರನೇ ಬಂದಿದ್ದಾನೆ ಅನ್ಕೋತಾನ ಅವನು. ಅವರೆಲ್ಲ ಟೀ ಕುಡಿತಾ ಇದ್ರು ಪೊಲೀಸರು. ಎವ್ರಿ ಮಿನಿಟ್ ಅವನಿಗೆ ಯಾವ ಕಾರಣ, ಅವನ ಆಕ್ಟಿವಿಟೀಸ್ ಇಂದಾನೆ ಗೊತ್ತಾಗ್ಬಿಡ್ತದೆ ಪೂರ್ತಿ. ಆ ಕಾರಣಕ್ಕೆ ಈ ಗುಂಪು ಮತ್ತೆ ಒಂದು ಅಲೋನ್ ಆಪರೇಷನ್ ಮಾಡ್ತಾರಲ್ಲ, ಇದಕ್ಕೆ ಬಹಳ ವ್ಯತ್ಯಾಸಗಳಿರ್ತವೆ. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇವುಗಳು ಬೇಗ ಈಚೆ ಬಂದ್ಬಿಡ್ತವೆ. ಇಂಥ ಒಂದು ಗುಂಪು ಕಥೆಗಳು, ಗುಂಪುಗಳು ಜೊತೆಲಿ ಎವಿಡೆನ್ಸ್ಗಳು, ಸರಪಳಿಗಳು ಬಂದ್ಬಿಡ್ತವೆ. 17 ಜನ ಸರ್ ಒಂದು ವೇಳೆ ನಾಳೆ ದಿನ ವಿಚಾರಣೆ ಮಾಡಬೇಕಾದಾಗ ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಕೂತಿರ್ತಾರ, ನಮ್ಮ ಬಾಸ್ನ ಕಾಪಾಡ್ಬೇಕು ನಾವು. 17 ಜನ ಈಕ್ವಲ್ ಮೈಂಡ್ ಸೆಟ್ಟು, ಈಗ ಕಮ್ ವಾಟ್ ಮೇ. ಈಗ ಏನಾಗುತ್ತೆ ಅಂದರೆ ಬರ್ಡನ್ ಆಫ್ ಪ್ರೂಫ್. ಈಗ ನಾವು ಪ್ರಾಸಿಕ್ಯೂಷನಲ್ಲಿ ಏನಂತ ಕರಿತೀವಿ, ಪೊಲೀಸವ್ರದ್ದು ಇರ್ತದೆ ಇಂಥ ಕೇಸ್ಗಳಲ್ಲಿ. ಬರ್ಡನ್ ಆಫ್ ಪ್ರೂಫ್ ಲೈಸ್ ಅನೇ ಪೊಲೀಸ್. ನಾವು ಪ್ರಾಸಿಕ್ಯೂಷನ್ ಅವ್ರು ಪ್ರೂವ್ ಮಾಡಬೇಕು ಅಕ್ಯೂಡ್ ಇವರು ಅಂತ ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನ. ನಾವು ಇಂಡಿವಿಜುವಲ್ ಒಬ್ಬೊಬ್ಬನ ಮೇಲೆ ಏನು ದೋಷಾರೋಪಣೆ ಪಟ್ಟಿಗಳು ಸಲ್ಲಿಸಿರ್ತೀವಿ, ಕೋರ್ಟ್ಗಳಲ್ಲಿ ಏನು ಅದನ್ನು ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಇಂಥದನ್ನ ನಿನ್ನ ಮೇಲೆ ಒರೆಸಿದ್ದಾರೆ ಅಂತ ಅವ್ರಿಗೆಲ್ಲ ಹೇಳ್ತಾರೆ. ಯಾವಾಗ ಚಾರ್ಜ್ ಮಾಡುವಂಥ ಸಮಯದಲ್ಲಿ ನ್ಯಾಯಾಲಯದಲ್ಲಿ, ನೋಡು ನಿನ್ನ ಮೇಲೆ ಇಂಥ ಚಾರ್ಜ್ ಇದೆ, ನಿನ್ನ ಮೇಲೆ ಇಂಥ ಚಾರ್ಜ್ ಇದೆ, ನೀನು ಏನು ಹೇಳ್ತೀನಿ ಅಂತ ಕೇಳ್ತಾರೆ. ಇಲ್ಲ ನಂಗೆ ಗೊತ್ತಿಲ್ಲ, ಸುಳ್ಳಿದು ಅಂತ ಅವ್ನು ಹೇಳ್ತಾ ಇರ್ತಾನೆ. ಪ್ರತಿ ಚಾರ್ಜ್ಗಳು ನಾವು ಪ್ರತಿಯೊಬ್ಬರಿಗೂ ಒರೆಸ್ಕೊಂಡು ಹೋಗಿರ್ತೀವಿ. 17 ಜನ ಇದ್ರೆ 17 ಜನದ ಮೇಲೆ ಡಿಫ್ರೆಂಟ್ ಚಾರ್ಜಸ್ ಇರ್ತವೆ ಒಬ್ಬೊಬ್ಬರ ಮೇಲೆ ಪ್ರತಿಯೊಂಥದ್ದು. ಆ ಚಾರ್ಜಸ್ನ ಅವ್ರಿಗೆ ಕೋರ್ಟ್ಗಳಲ್ಲಿ ಹೇಳ್ತಾರೆ, ನೀನೇನಿ ಅಂತ. ಅವ್ರು ಯಾರು ಒಪ್ಕೊಳ್ಳಲ್ರು. ಅವಾಗ ಮತ್ತೆ ಸ್ಟಾರ್ಟ್ ಆಗ್ತದೆ ಕೇಸ್ಗಳು, ಪ್ರೊಸೀಡಿಂಗ್ಸು, ಎವಿಡೆನ್ಸ್ಗಳೆಲ್ಲ ಸ್ಟಾರ್ಟ್ ಹಾಕೊಂಡು ಹೋಗ್ತವೆ. ಆಗ ಅವ್ರು ಏನು ಮಾಡೋಕೆ ಆಗೋದೇ ಇಲ್ಲ, ಅವ್ರು ಎಂಥದ್ದು ಹೇಳೋಕ್ಕಾಗಲ್ಲ ನ್ಯಾಯಾಲಯಗಳೆಲ್ಲ. ಅದೊಂದೇ ಅಷ್ಟೇ ಅಪರ್ಚುನಿಟಿ ಅವ್ರಿಗೆ, ಬೇರೆ ಏನು ಮಾತಾಡೋಕ್ಕಾಗೋದಿಲ್ಲ. ಇನ್ನು ಉಳಿದದ್ನೆಲ್ಲ ಡಿಫೆನ್ಸ್ ಅಡ್ವೊಕೇಟ್ ಇರ್ತಕ್ಕಂಥವ್ರು ನಾವೇನು ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗಳ ಮುಂದೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀವೋ ಅವ್ರ ಕ್ವಶನ್ ಕೇಳ್ಬೋದು, ಅವ್ರನ್ನ ಟ್ರ್ಯಾಕ್ ಇಂದ ದಾರಿ ತಪ್ಪಿಸ್ಬೋದು, ಅವ್ರನ್ನ ನೀವು ಆ ಟೈಮಲ್ಲಿ ಇಲ್ಲ ಅವ್ರೇನೋ ಅವ್ರ ಸಾಕ್ಷ್ಯಗಳ, ಈಗ ನಾನೇನೋ ಒಬ್ಬನ್ನ ನೀವು ಮಾಡಿಬಿಡ್ತೀನಿ ಸಾಕ್ಷ್ಯನ ರಮಕದ್ದು, ನಾನು ಬರ್ತೀನಿ ಬಿಡಿ ಸರ್ ಅದೇನಾರು ಆಗ್ಬಿಡ್ಲಿ ಅಂತ. ಅದನ್ನ ನೀವು ಇಲ್ಲಿ ನೋಡಿ TV5 ನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನಂಗೆ ದಾಖಲೆ ಸಿಕ್ಬಿಡ್ತದೆ, ನಾನು ಬರ್ತೀನಿ ಹೇಳ್ತೀನಿ ಅಂತ ಅವ್ರು ಬಿಡಬಾರ್ದು ಸರ್ ಅಂತ ಅಂದ್ಬಿಟ್ಟು ಅಂತ. ಅವಾಗ ನಿಮ್ಮ ಮುಂದೆ ಇದು ಇಟ್ಟಾಗ ನೋಡಿ ನಾವು ಕೆಲಸ ಮಾಡ್ತಾ ಇದ್ದೀರಲ್ಲ, ಹೆಂಗೆ ಬಂದ್ರಿ ಆ ಟೈಮ್ನಲ್ಲಿ ನೀವು ಅಂತ ಅಂದಾಗ ನೀವು ಒಪ್ಕೊಳ್ಳೇಬೇಕಾಗುತ್ತಾಗ. ಇಂಥದ್ರೆಲ್ಲ ಒಳಗಡೆ ಮಧ್ಯದಲ್ಲಿ ತಪ್ಪುಗಳಾಗಬಾರ್ದು. ಇಂಥದ್ರಲ್ಲಿ ಯಾರನ್ನೇ ತಗೊಂಡು ಬಂದ್ರು ಆ ಮನುಷ್ಯನ ಅವನ ಪ್ರಾಪರ್ ಆಗಿ ಫಿಸಿಕಲ್ ಆಗಿ ಇರಬೇಕು ಆ ಜಾಗಗಳಲ್ಲಿ. ಅದನ್ನ ಬಿಟ್ಟು ಮಾಡ್ತು ಅಂದ್ರೆ ಎಡವಟ್ಟಿಗೆ ಸಿಗಾಕಬಿಡ್ತೀವಿ. ಇದೀಗ ದಿಲೀಪ್ ಕುಮಾರ್ ಅವರಿದ್ದಾರೆ ನಮ್ಮೊಂದಿಗೆ, ಹಿರಿಯ ವಕೀಲರು, ಮಾತಾಡ್ತೀನಿ ಅವ್ರನ್ನ. ದಿಲೀಪ್ ಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈ ಒಂದು ಮರ್ಡರ್ ಕೇಸ್ನಲ್ಲಿ ಕೊಲೆ ಯಾರಾದರೂ ಮಾಡಿದ್ರೆ ಈ ಕೊಲೆ ಆರೋಪಿಗೆ ಶಿಕ್ಷೆ ಆಗಲೇಬೇಕು ಅಂತ ನಿಮಗೆ ಬಹುಶಃ ಈ ಕೇಸ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಸರ್, ಏನೇನು ಬೇಕಾಗುತ್ತೆ ಸರ್? ಈಗ ನ್ಯಾಯ ಕೊಡಿಸ್ಬೇಕಪ್ಪ ಅಂತ ಒಬ್ಬ ಲಾಯರ್ ನಿಂತ್ಕೊಂಡ್ರೆ, ಒಬ್ಬ ಅಡ್ವೊಕೇಟ್ ನಿಂತ್ಕೊಂಡ್ರೆ, ಈ ಕೇಸಲ್ಲಿ ಸತ್ತೋಗಿರತಕ್ಕಂಥ ವ್ಯಕ್ತಿ ಫ್ಯಾಮಿಲಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಇವಾಗ ನೀವು ಪಕ್ಕದಲ್ಲಿ ಕಾನೂನು ಭಂಡಾರವನ್ನ ಕೂರಿಸ್ಕೊಬಿಟ್ಟಿದ್ದೀರಿ. ಅವರಿಗೆ ಲಾಯರ್ದು ಮತ್ತೆ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಗೊತ್ತು. ಅವ್ರು ಏನೇನ್ ಹೇಳ್ತಿದಾರೆ ಅದನ್ನ ನಾನು ಕೂಡ ವಾಚ್ ಮಾಡ್ತೀನಿ. ಯಾಕಂದ್ರೆ ಅವರು ಬಹಳ ಎಕ್ಸ್ಪೀರಿಯನ್ಸ್ ಆಗಿ ರಿಟೈರ್ಡ್ ಆದವರು. ಸೊ ಈ ನೀವು ಹೇಳೋ ಪ್ರಕಾರ ಇವಾಗಿನ ಸ್ಥಿತಿ ಬರೀ ತನಿಖೆ ಅಷ್ಟೇ. ನೋಡಿ, 6 ದಿನದ ಮಟ್ಟಿಗೆ ಕಸ್ಟಡಿಗೆ ತಗೊಂಡಿದ್ದಾರೆ. 6 ದಿನದಲ್ಲಿ ಅವ್ರ ಹತ್ರ ಏನ್ ನಾವು ಇಂಟ್ರೋಗೇಷನ್ ಮಾಡಿ ಏನ್ ತನಿಖೆ ಮಾಡಕ್ಕಾಗತ್ತೆ, ಏನ್ ಮಾಹಿತಿ ಸಂಗ್ರಹ ಮಾಡಕ್ಕಾಗತ್ತೆ, ನಾವ್ ಏನ್ ಆರ್ಟಿಕಲ್ ಸೀಸ್ ಮಾಡಕ್ಕಾಗತ್ತೆ, ಅದು ಅಷ್ಟು ಮಾತ್ರ ಮಾಡ್ತಾರೆ. ಸೊ ಇವಾಗ ನೀವು ಕಸ್ಟಡಿ ಕೊಟ್ಟಾದ್ಮೇಲೆ, ಪೊಲೀಸ್ ಕಸ್ಟಡಿಯಿಂದ ತಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟಾದ್ಮೇಲೆ ಮುಂದುವರೆದ ತನಿಖೆಯನ್ನ ಪೊಲೀಸರು ಮಾಡ್ಬೇಕು. ಆ ತನಿಖೆ ಅಂತ ಹೇಳಿದ್ರೆ ಒಂದು ಮರ್ಡರ್ ಕೇಸ್ ತನಿಖೆ ಮಾಡೋದ್ ಬೇರೆ, ಒಂದು ಥೆಫ್ಟ್ ಕೇಸ್ ತನಿಖೆ ಮಾಡೋದ್ ಬೇರೆ. ಇದ್ರಲ್ಲಿ ಸಾಂದರ್ಭಿಕ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷಿ ಇಲ್ಲ. ಇಲ್ಲಿ CCTV ಫುಟೇಜ್ ಬಿಟ್ರೆ ಸಾಂದರ್ಭಿಕ ಸಾಕ್ಷಿ ಮತ್ತು ಮೊಬೈಲ್ ಕರೆ ಮತ್ತೆ CCTV ಫುಟೇಜ್, ಈ 3 ಆಧಾರವಾಗಿ ಇಟ್ಕೊಂಡು ಸಾಕ್ಷಿಗಳನ್ನ ಸಂಗ್ರಹಿಸಿ ಸ್ಥಳದಲ್ಲಿ ದೊರೆತಂತಹ ವಸ್ತುಗಳನ್ನ FSL ಕಳಿಸಿ ಅದ್ರದ್ದು ರಿಪೋರ್ಟ್ ಎಲ್ಲಾ ಬೇಸಿಸ್ ಮೇಲೆ ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ನನ್ನ ಪ್ರಕಾರ ಈ ಕೇಸಲ್ಲಿ 1-2 ತಿಂಗಳು ಚಾರ್ಜ್ ಶೀಟ್
ಸಬ್ಮಿಟ್ ಮಾಡೋದಕ್ಕೆ ಸಮಯ ತಗೋಬಹುದು ಅಂತ ಹೇಳ್ಬಿಟ್ಟು ನನ್ನ ಅಂದಾಜು ಭಾವನೆ. ಓಕೆ. ಸೊ ಇದು ಆದ ನಂತರ ಹೇಗಿರೋ ಸಾಹೇಬ್ರು ಹೇಳ್ತಾ ಇದ್ರಲ್ಲ ಕೋರ್ಟು, ಯಾಕಂದ್ರೆ ಇದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ. ಮ್ಯಾಜಿಸ್ಟ್ರೇಟ್ ಚಾರ್ಜ್ ಶೀಟ್ ಸಬ್ಮಿಟ್ ಆದ್ಮೇಲೆ ಕಾಗ್ನಿಷನ್ಸ್ ತಗೊಂಡು ಆರೋಪಿಗಳಿಗೆ ಸಮನ್ಸ್ ಇಶ್ಯೂ ಮಾಡಿ ಆಮೇಲೆ ಅದನ್ನ ಸೆಷನ್ ಕೋರ್ಟಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಅಂದ್ರೆ ಕಮಿಟ್ ಮಾಡ್ತಾರೆ. ಸೊ ಈ ಪ್ರೋಸೆಸ್ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ ಅನ್ನೋದು ಕೇಸ್ ಡಿಪೆಂಡ್ಸ್ ಇರುತ್ತೆ. ಈ ಕೇಸಲ್ಲಿ ಇದೇ ತರ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಆರೋಪಿಗಳು ಒಬ್ಬರೇ ಲಾಯರ್ ಇರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಸೊ ಬೇರೆ ಬೇರೆ ಲಾಯರ್ ಇರ್ತಾರೆ, ಮತ್ತೆ ಅವ್ರು ಬೇರೆ ಬೇರೆ ಸ್ಥಳದಲ್ಲಿ ಇರ್ತಾರೆ ಆರೋಪಿತರು. ಎಲ್ರಿಗೂ ಸಮನ್ಸ್ ಜಾರಿ ಆಗ್ಬೇಕು, ಎಲ್ರು ಕೋರ್ಟಿಗೆ ಹಾಜರಾತಿ ಆಗ್ಬೇಕು, ಎಲ್ರು ಕೋರ್ಟಿಗೆ ಹಾಜರಾದ್ಮೇಲೆ ಅದನ್ನ ಕಮಿಟ್ ಮಾಡ್ಬೇಕು ಸೆಷನ್ ಕೋರ್ಟಿಗೆ. ಅಲ್ಲಿವರೆಗೂ ಎಷ್ಟು ಟೈಮ್ ತಗೊಳುತ್ತೆ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಎಷ್ಟು ಜನಕ್ಕೆ ಬೇಲ್ ಆಗುತ್ತೆ, ಎಷ್ಟು ಜನಕ್ಕೆ ಬೇಲ್ ಆಗಲ್ಲ, ಎಷ್ಟು ಜನ ಕಸ್ಟಡಿಯಲ್ಲಿ ಇರ್ತಾರೆ, ಅದು ಕೂಡ ಗೊತ್ತಾಗೋದಿಲ್ಲ. ಅದು ಕೇಸ್ ಬೇಸ್. ನಾನು ಓನ್ಲಿ ಐ ಕ್ಯಾನ್ ಸೇ ಓನ್ಲಿ ವಾಟ್ ಇಸ್ ದಿ ಪ್ರೊಸೀಜರ್ ಅಷ್ಟೇ. ಸೊ ಯಾವ ಮಟ್ಟಕ್ಕೆ ಚಾರ್ಜ್ ಶೀಟ್ ಆಗುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ದಿ ಐಒ. ಓಕೆ. ಈಗ ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂದರೆ ಸರ್, ಇಲ್ಲಿ ನೋಡಿ ಇವತ್ತೆಲ್ಲ ಹೇಳ್ತಾರೆ ಯಾರ ಕಡೆ ಅಡ್ವೊಕೇಟ್ ಸ್ಟ್ರಾಂಗ್ ಇದ್ರೋ ಆ ಕಡೆ ಕೇಸ್ ಆಗುತ್ತಪ್ಪ ಅಂತ. ಎಷ್ಟು ನೋಡಿ ಸರ್, ಕಾನೂನು ಹೇಗಿದೆಯೋ ಹಾಗಾಗುತ್ತೆ ಸರ್. ಓಕೆ, ನಾಟ್ ಅಡ್ವೊಕೇಟ್. ಇವಾಗ ಹೌದು ನೋಡಿ, ನಾನು ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ. ಅಡ್ವೊಕೇಟ್ ಆಗ್ಲಿ, ಡಿಫೆನ್ಸ್ ಅಡ್ವೊಕೇಟ್ ಆಗ್ಲಿ, ಪ್ರಾಸಿಕ್ಯೂಟರ್ ಅಡ್ವೊಕೇಟ್ ಆಗ್ಲಿ. ಏನಪ್ಪಾ ಅಂದ್ರೆ ಕೆಲವೊಂದು ಸೂಕ್ಷ್ಮ ವಿಚಾರ ಕೇಸ್ಗಳು ಅಂತ ಇರುತ್ತೆ. ಇವಾಗ ಈ ಕೇಸು ಇವಾಗ ತುಂಬಾ ಸಮಾಜದಲ್ಲಿ ಎಲ್ಲರೂ ಗಮನಿಸಿದಂತ ಕೇಸ್ ಇದು. ತನಿಖೆ ಮಾಡೋಂತ ತನಿಖಾಧಿಕಾರಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿ, ಯಾವ್ದು ಈ ಕೆಲವೊಂದು ಕೇಸ್ಗಳಲ್ಲಿ ನಾವೊಂದು ಬೇಕು ಅಂತಾನೆ ನಮ್ಮ ಹಾಜರ್ ವಿಟ್ನೆಸ್ ನಾವು ಹಾಕೋತಾರೆ. ಸೊ ಕೆಲವೊಂದು ಸ್ಟಾಕ್ ವಿಟ್ನೆಸ್ ಅಂತ ಹೇಳ್ತಾರೆ. ಸ್ಟಾಕ್ ವಿಟ್ನೆಸ್ ಗಳನ್ನ ಹಾಕೋದು, ಅವ್ರು ಎಲ್ಲೋ ಇರ್ತಾರೆ, ಇವ್ರು ಸ್ಟೇಟ್ಮೆಂಟ್ ಮಾಡ್ದಂಗ್ ಮಾಡ್ಬಿಟ್ಟು ಅವ್ರನ್ನ ವಿಟ್ನೆಸ್ ಮಾಡಿರ್ತಾರೆ, ಕೊನೆಗೆ ಬಂದಾದ್ಮೇಲೆ ಗೊತ್ತಾಗಲ್ಲ. ಕೆಲವೊಬ್ರು ವಿಟ್ನೆಸ್ ಗಳು ಹಾಸ್ಟೆಲ್ ಆಗ್ತಾರೆ, ಇಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ, ಅಯ್ಯೋ ದರ್ಶನ್ ವಿರುದ್ಧ ಅವ್ರು ನಾನು ಎವಿಡೆನ್ಸ್ ಕೊಡಕ್ಕಾಗತ್ತಾ, ನಾನು ಕೊಡಕ್ಕಾಗಲ್ಲ, ನಾ ಮುಂದೆ ಚೇಂಜ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ಟರ್ನ್ ಆಗ್ದಂಗೆ ಐಒ ಮತ್ತೆ ಪ್ರಾಸಿಕ್ಯೂಷನ್, ಗೌರವ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ಬೋದು, ಸ್ಪೆಷಲ್ ಪಿಪಿ ಇರ್ಬೋದು, ಒಂದು ಕೇಸನ್ನ ಶುರುವಾದಾಗಿಂದ ಎಂಡ್ ತನಕ ನೀಟಾಗಿ ತಗೊಂಡು ಹೋದ್ರೆ ನ್ಯಾಯಕ್ಕೆ ಇದು ಏನೇ ಅನ್ಯಾಯ ಆಗಿದ್ರು ಅದು ನ್ಯಾಯ ದೊರಕುತ್ತೆ ಸರ್. ನಿಜ ನಿಜ ನಿಜ. ಇದೇ ರೀತಿ ಹಲವಾರು ಕೇಸ್ಗಳಲ್ಲಿ ನಾನು ನೋಡಿದೀನಿ. ಮೊನ್ನೆ ಒಂದು ಲಾಯರ್ ಮರ್ಡರ್ ಕೇಸ್, ನಿರ್ಮಂಗ್ಲ ಕೇಸಲ್ಲಿ ಶಿಕ್ಷೆ ಆಯ್ತು, ಜೀವಾವಧಿ ಶಿಕ್ಷೆ. ಸೊ ಅದ್ರಲ್ಲೂ ಕೂಡ ಸ್ಪೆಷಲ್ ಪಿಪಿ ಎಂಗೇಜ್ ಆಗಿದ್ರು ಪ್ರಾಸಿಕ್ಯೂಷನ್ಗೆ, ಡಿಫೆನ್ಸಿಗೂ ಸ್ಟ್ರಾಂಗ್ ಲಾಯರ್ ಇದ್ರು. ಆದ್ರೆ ಫ್ರಮ್ ದಿ ಬಿಗಿನಿಂಗ್ ಟಿಲ್ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್ ಆ ಕೇಸ್ನ ಒಂದು ಮಗು ತರ ನೋಡ್ಕೊಂಡು ಹೋಗಿದ್ದಾರೆ. ಕರೆಕ್ಟ್. ಎಲ್ಲೂ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನಂಗೆ ಆ ರೀತಿ ಕಾಪಾಡ್ಕೊಂಡು ಹೋದ್ರೆ ನ್ಯಾಯಕ್ಕೆ ಜಯ ಸಿಗುತ್ತೆ ಅಂತ ಹೇಳ್ಬೋದು ಸರ್. ನಾನು ಆರೋಪ ಮಾಡಿದ ತಪ್ಪು ಮಾಡಿದಾನೆ ಅಂತ ಹೇಳ್ತಾ ಇಲ್ಲ, ಅರ್ಥ ಆಯ್ತು, ಅಥವಾ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ನ್ಯಾಯ ಸಿಗುತ್ತೆ ಅಂತ ಹೇಳ್ತೇವೆ. ಫೈನ್, ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕಾಗಿ. ನೋಡಿ, ಅವರೊಂದು ಅದ್ಭುತವಾದ ಮಾತು ಹೇಳ್ತಾ ಇದ್ರು, ಕಾನೂನು ಗೆಲ್ಲುತ್ತೆ, ಅಡ್ವೊಕೇಟ್ ಅಲ್ಲ, ನ್ಯಾಯ ಗೆಲ್ಲಬೇಕಿಲ್ಲಿ ಅಂತ ಹೇಳಿ. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ಸರ್, ಐಒ ಒಂದು ಪೆನ್ನು ಮತ್ತು ಪೇಪರು ಆ ಚಾರ್ಜ್ ಶೀಟ್ ಮಾಡ್ತಾರಲ್ಲ ಸರ್, ಬಹುತೇಕ ಕೇಸ್ಗಳ ಹಣೆ ಬರಹ ನಿಂತ್ಕೊಳ್ಳೋದೇ ಆರೋಪ ಪಟ್ಟಿಯಲ್ಲಿ ಮತ್ತು ಸಾಕ್ಷ್ಯಗಳ ಸಂಗ್ರಹದಲ್ಲಿ. ಎಷ್ಟು ಎಫೆಕ್ಟಿವ್ ಆಗಿ ಅವ್ರು ಬರೀತಾರೆ ಅಂತ. A4 ಸೈಜ್ ಹಾಳೆ ಒಂದು ಪೆನ್ನು, ಗನ್ನಿಗಿಂತ ಅಲ್ಲಿ ಪೆನ್ ಸ್ಟ್ರಾಂಗು ಅಂತ ಮಾತಾಡ್ತಾರೆ.